ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಜಪಾನೀಸ್ನ ಒಬ್ಬ ಯೂಟ್ಯೂಬರ್ ತನ್ನ ರಿಯಲ್ ಲೈಫಲ್ಲಿ ಆದಂಥ ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮಗೆ ಒಂದು ಡಾಕ್ಯುಮೆಂಟ್ರಿ ಥರ ಮಾಡಿ ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಮೆಕ್ಸಿಕೋದ ಒಬ್ಬ ಯೂಟ್ಯೂಬರ್ ಒಂದು ಮನೆ ಪರ್ಚೇಸ್ ಮಾಡಿರ್ತಾನೆ. ಆದರೆ ಆ ಮನೆ ನಾರ್ಮಲ್ ಮನೆ ಆಗಿರ್ತೇನೆ, ಒಂದು ಹಾಂಟೆಡ್ ಮನೆ ಆಗಿರುತ್ತೆ. ಆ ಮನೆನ ಅವನು ಪರ್ಚೇಸ್ ಮಾಡಿದ ಮೇಲೆ ಯಾವ್ಯಾವ ಥರ ತೊಂದರೆಗಳು ಅನುಭವಿಸ್ತಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿತ್ ವಿಡಿಯೋ ಪ್ರೂಫ್ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಎರಿಕ್ ಈಸ್ ದಿ ಓನರ್ ಆಫ್ ಯೂಟ್ಯೂಬ್ ಚಾನಲ್ ಎರಿಕ್ ಗನ್ನರ್. ಮೆಕ್ಸಿಕೋದಲ್ಲಿ ಒಂದು ಮನೆ ಮಾರಾಟಕ್ಕಿಟ್ಟಿರ್ತಾರೆ. ಅದು ತುಂಬ ಕಡಿಮೆ ರೇಟಲ್ಲಿ ಸಿಗ್ತಾ ಇರುತ್ತೆ. ದ್ಯಾಟ್ಸ್ ವೈ ಎರಿಕ್ ಆ ಮನೆ ಬಗ್ಗೆ ರಿಸರ್ಚ್ ಕೂಡ ಮಾಡ್ದೇನೆ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಅಂತ ಏನೂ ಯೋಚನೆ ಮಾಡ್ದೇನೆ ಪರ್ಚೇಸ್ ಮಾಡ್ತಾನೆ, ವಿಚ್ ವಾಸ್ ಮಿಸ್ಟೇಕ್. ಆ್ಯಕ್ಚುಲಿ ಆ ಮನೆಯಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಆ ಮನೆಯಲ್ಲಿ ಒಬ್ಳು ಹುಡುಗಿ ಇರ್ತಿದ್ಲು. ಇದ್ದಕ್ಕಿದ್ದಂಗೆ ಆ ಹುಡುಗಿ ಮಿಸ್ಟೀರಿಯಸ್ ಆಗಿ ಕಾಣೆಯಾಗ್ತಾಳೆ. ಆದರೆ ಅವಳಿಗೆ ಸಂಬಂಧಪಟ್ಟಿದ್ದೆಲ್ಲ ವಸ್ತುಗಳು ಆ ಮನೆಯಲ್ಲೇ ಇರುತ್ತೆ. ಬಟ್ ಅವಳು ಎಲ್ಲಿಗೆ ಹೋದ್ಲು, ಏನಾದ್ಲು ಅಂತ ಯಾರಿಗೂ ಗೊತ್ತಾಗಲ್ಲ. ಶಿ ಮಿಸ್ಟೀರಿಯಸ್ಲಿ ವೆಂಟ್ ಮಿಸ್ಸಿಂಗ್. ಎರಿಕ್ ಆ ಮನೆಗೆ ಶಿಫ್ಟ್ ಆದಮೇಲೆ ಸ್ವಲ್ಪ ದಿನ ಎಲ್ಲ ಕರೆಕ್ಟಾಗಿ ನಡೀತಾ ಇತ್ತು. ಬಟ್ ಒನ್ ನೈಟ್ ಎರಿಕ್ಗೆ ಮಧ್ಯರಾತ್ರಿ ಎಚ್ಚರ ಆಗುತ್ತೆ. ಬಿಕಾಸ್ ಆಫ್ ಸಮ್ ಸ್ಟ್ರೇಂಜ್ ಸೌಂಡ್ಸ್ ದಟ್ ಆರ್ ಕಮಿಂಗ್ ಫ್ರಮ್ ಡೌನ್ ಸ್ಟೇರ್ಸ್. ಎರಿಕ್ ತುಂಬ ಭಯದಿಂದ ಆಚೆ ಬರ್ತಾನೆ, ಯಾರಾದರೂ ಕಳ್ಳರು ನುಗ್ಗಿರ್ಬೋದು ಅಂತ. ಆ ಟೈಮಲ್ಲಿ ಮನೆಯಲ್ಲಿ ಕರೆಂಟ್ ಇರಲ್ಲ ಆ್ಯಂಡ್ ಅವನ ಮೊಬೈಲಲ್ಲಿ ಯಾವುದೇ ಸಿಗ್ನಲ್ಸ್ ಕೂಡ ಇರಲ್ಲ. ಆದರೂ ಅವನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕೆಳಗೆ ಹೋಗ್ತಾನೆ. ಆ್ಯಂಡ್ ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಟು ಹಿಮ್. Antes escuchó que alguien subió. Y es que no sé si baja porque se escuchan muchas cosas allá abajo. Estético usa todo hasta allá. Imagínense qué tan grande está. O sea, real es todo este pedazo. Ay, cabrón. Seguro se grabó. ಮೊದಲು ಅವನು ಕೆಳಗಡೆ ಹೋಗಿ ನೋಡಿದಾಗ ಯಾರೂ ಕಾಣಿಸಲ್ಲ. ಯಾರೂ ಇಲ್ವಲ್ಲ ಅಂತ ಅವನು ವಾಪಸ್ ಮೇಲೆ ಬರಬೇಕಾದ್ರೆ ಪಾತ್ವೆ ಎಂಡಲ್ಲಿರೋ ಒಂದು ರೂಮಿಂದ ಯಾವುದೋ ಹುಡುಗಿ ಪೀಕ್ ಮಾಡಿ ನೋಡ್ತಿರ್ತಾಳೆ. ಎರಿಕ್ ತುಂಬ ಭಯದಿಂದ ಇದು ನಿಜನಾ ಇಲ್ಲ ನನ್ನ ಭ್ರಮೆನಾ ಅಂತ ಆ ರೂಮ್ ಕಡೆ ಹೋಗಿ ಚೆಕ್ ಮಾಡ್ತಾನೆ. ಆದರೆ ಅಲ್ಲಿ ಯಾರೂ ಇರಲ್ಲ. ಇದಾಗಿ ಸ್ವಲ್ಪ ದಿನ ಅವನ ಮನೆಯಲ್ಲಿ ಯಾವುದೇ ಘಟನೆ ನಡೆಯಲ್ಲ. ಎವ್ರಿಥಿಂಗ್ ವಾಸ್ ಜಸ್ಟ್ ಫೈನ್. ಆದರೆ ಸ್ವಲ್ಪ ದಿನಗಳು ಕಳೆದ ಮೇಲೆ, ಮೇ ಬಿ 1 ಮಂತ್ ಲೇಟರ್, ಅಗೇನ್ ಎರಿಕ್ಗೆ ಮಧ್ಯರಾತ್ರಿ ಎಚ್ಚರ ಆಗುತ್ತೆ. ಆ್ಯಂಡ್ ದಿಸ್ ಟೈಮ್ ಈಸ್ ಬಿಕಾಸ್ ಅವನ ಬೆಡ್ರೂಮ್ ಡೋರ್ನ ಯಾರೋ ನಾಕ್ ಮಾಡ್ತಿರ್ತಾರೆ. Estoy segurísimo que si no bajo no... Uy. ಎರಿಕ್ಗೆ ಸಖತ್ ಭಯ ಆಗ್ತಿರುತ್ತೆ. ಯಾಕಂದರೆ ಯಾರಾದರೂ ಮನೆ ಒಳಗಡೆ ಬಂದು ಡೋರ್ ನಾಕ್ ಮಾಡಬೇಕು ಅಂದರೆ ಮೇನ್ ಡೋರ್ ಓಪನ್ ಮಾಡ್ಕೊಂಬರ್ಬೇಕು. ಇಟ್ಸ್ ಇಂಪಾಸಿಬಲ್. ಆ್ಯಂಡ್ ಮನೇಲಿರೋರು ಯಾರಾದರೂ ಡೋರ್ ನಾಕ್ ಮಾಡ್ತಿರ್ಬೋದು ಅಂತ ಅಂದ್ಕೊಂಡ್ರೆ ಆ ಮನೆಯಲ್ಲಿ ಅವನ್ನ ಬಿಟ್ಟರೆ ಬೇರೆ ಯಾರೂ ಇರಲ್ಲ. ಡೋರ್ ಓಪನ್ ಮಾಡಿ ಚೆಕ್ ಮಾಡ್ತಾನೆ, ಆದರೆ ಅಲ್ಲಿ ಯಾರೂ ಇರಲ್ಲ.
ಡೋರ್ ಪಕ್ಕದಲ್ಲಿ ಒಂದು ಲ್ಯಾಡರ್ ಇರುತ್ತೆ, ಅದು ಸೀದಾ ಟೆರೆಸ್ಗೆ ಹೋಗ್ತಿರುತ್ತೆ. ಎರಿಕ್ ಅನ್ಕೊಂತಾನೆ ಯಾರಾದರೂ ಡೋರ್ ನಾಕ್ ಮಾಡಿ ಮೇಲ್ ಹೋಗಿರ್ಬೋದು ಅಂತ. ಆಗ ಅವನು ಮೇಲ್ ಹೋಗಿ ಚೆಕ್ ಮಾಡ್ತಾನೆ. ಏನಾಗುತ್ತೆ ಅಂತ ನೀವೇ ನೋಡಿ. No se jugó Ouija en ningún momento, ni nada. Yo he visto que muchos le están ahí acusando a ella. Y no, ella no tiene la culpa ni nada. Escucho un ruido allá arriba. ¡Ay, Santa Madre de Dios! ಎರಿಕ್ ಚೆಕ್ ಮಾಡುವಾಗ ಮೇಲಿಂದ ತುಂಬ ಡಿಸ್ಟರ್ಬೆನ್ಸ್ ಸೌಂಡ್ಸ್ ಕೇಳಿಸ್ತಿರುತ್ತೆ. ನೀಟಾಗಿ ಅಬ್ಸರ್ವ್ ಮಾಡಿದಾಗ ಮೇಲ್ಗಡೆ ಕಾರ್ನರಲ್ಲಿ ಯಾವುದೋ ಭಯಂಕರವಾದ ಫೇಸ್ ಕಾಣಿಸ್ತಿರುತ್ತೆ. ಎರಿಕ್ಗೆ ತುಂಬ ಭಯ ಆಗ್ತಿರುತ್ತೆ. ಅವನು ಅಲ್ಲಿಂದ ಬೇಗ ರೂಮಿಗೆ ಬಂದು ಡೋರ್ ಲಾಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇರ್ತಾನೆ. 2-3 ಅವರ್ಸ್ ಆದಮೇಲೆ ಅವನು ಡೋರ್ ಓಪನ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಅವನು ಪ್ರೀತಿಯಿಂದ ಸಾಕಿದ್ದಂಥ ಗಿಳಿ ಸತ್ತು ಹೋಗಿರುತ್ತೆ, ವಿತೌಟ್ ಎನಿ ರೀಸನ್. ಅವಾಗ ಅವನಿಗೆ ಕನ್ಫರ್ಮ್ ಆಗುತ್ತೆ ಅವನ ಮನೆಯಲ್ಲಿ ಇವಿಲ್ ಸ್ಪಿರಿಟ್ ಇದೆ ಅಂತ. ಎರಿಕ್ ಭಯದಿಂದ ಯೋಚಿಸ್ತಾನೆ, ನೆಕ್ಸ್ಟ್ ನನ್ನ ನಾಯಿನ ಇಲ್ಲ ನನ್ನ ಸಾಯಿಸ್ಬೋದು ಅಂತ. ಅದಕ್ಕೆ ಅವನು ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳನ್ನ ಪ್ಯಾಕ್ ಮಾಡಿಕೊಂಡು ಆದಷ್ಟು ಬೇಗ ಮನೆ ಖಾಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹೇ ಗಾಯ್ಸ್, ಹೇಗಿತ್ತು ವಿಡಿಯೋ ಕಮೆಂಟಲ್ಲಿ ತಿಳಿಸಿ. ನಾನಿನ್ನೂ ಹೆಚ್ಚೆಚ್ಚು ವಿಡಿಯೋಸ್ ತರ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಅಂದರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಸಿಕ್ಕಂಗಾಗುತ್ತೆ. ಇನ್ನೂ ಭಯಂಕರವಾದ ವಿಡಿಯೋಸ್ ಎಲ್ಲ ಇದೆ, ನೆಕ್ಸ್ಟ್ ವಿಡಿಯೋಲಿ ತರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.